ಸಿಎಂ ಆಗಿ ಡಿಕೆಶಿ ಪದಗ್ರಹಣಕ್ಕೆ ಕೌಂಟ್ ಡೌನ್. ಮಂಡ್ಯದಲ್ಲಿ ಹೇಳಿದಂತೆ ಡಿಕೆಶಿಗೆ ಸಿಕ್ತು ಪೇಪರ್ ಪೆನ್ನು. ಪೂರ್ಣ ಬೆಂಬಲ ನೀಡಿದ್ದ ಮಂಡ್ಯ ಮತದಾರರು. ಮಂಡ್ಯ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯವಿರುವ ಜಿಲ್ಲೆ, ಜೊತೆಗೆ ಜೆಡಿಎಸ್ನ ಭದ್ರಕೋಟೆ. ಆದಾಗ್ಯೂ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಂದು ಡಿಕೆಶಿ ಅವರ ಬೆನ್ನಿಗೆ ಒಕ್ಕಲಿಗ ಸಮುದಾಯ ನಿಂತಿತ್ತು. ಕಾರಣ ಸಮುದಾಯದ ನಾಯಕನೊಬ್ಬ ಸಿಎಂ ಸ್ಥಾನ ಅಲಂಕರಿಸುತ್ತಾರೆನ್ನುವ ಅಚಲ ನಂಬಿಕೆ ಇತ್ತು. ಅದರಂತೆ 7 ಕ್ಷೇತ್ರದ ಪೈಕಿ 6ರಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿತ್ತು. ಆದರೆ ನಿರೀಕ್ಷೆಯಂತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೂ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿದಿರಲಿಲ್ಲ. ಇದು ಸಮುದಾಯದಲ್ಲಿ ಕೊಂಚ ಅಸಮಾಧಾನ ತಂದಿತ್ತಾದ್ರೂ 3 ವರ್ಷದ ನಂತರ ಡಿಕೆಶಿ ಅವರ ಬಹುದಿನದ ಕನಸು ನನಸಾಗಿದೆ. ಕರ್ಕೊಂಡೋಗಿ ವಿಧಾನಸೌಧಕ್ಕೆ ಕುಂಡ್ರಿಸೋಷ್ಟು ನಿಮ್ಗೆ ಆತ್ಮಧೈರ್ಯ ಬಲ ಮಾಡ್ತಾ ಇದೆ. ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಪೆನ್ನು ಪೇಪರ್ ಕೊಡಿ, ಅದನ್ನ ಹೆಂಗ್ ಪೆನ್ನು ಪೇಪರ್ ಹೆಂಗ್ ಉಳಿಸ್ಕೊಳ್ಬೇಕು ಅಂತ ನನ್ಗೆ ಗೊತ್ತಿದೆ. ಪೆನ್ಸಿಲ್ ಚಿಕ್ಕ ಹುಡುಗಿದಾಗ ಪೆನ್ಸಿಲ್ ಕೊಡ್ತಾರೆ ಅಳಿಸ್ಬೋದು ಅಂತ, ಪೆನ್ ಕೊಟ್ಟಾಗ ಅಳಿಸೋಕೆ ಆಗುದಿಲ್ಲ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಕಾಂಗ್ರೆಸ್ ಬೆನ್ನಿಗೆ ನಿಂತ ಒಕ್ಕಲಿಗರು 2018ರ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಜೆಡಿಎಸ್ ಅಭೂತಪೂರ್ವ ಗೆಲುವು ಕಂಡಿತ್ತು. 7 ಕ್ಷೇತ್ರದಲ್ಲೂ ದಳ ಪ್ರಾಬಲ್ಯ ಸಾಧಿಸಿತ್ತು. ಕಾರಣ ಒಕ್ಕಲಿಗ ಸಮುದಾಯ ಜೆಡಿಎಸ್ ಬೆನ್ನಿಗೆ ನಿಂತಿತ್ತು. ಮಾತ್ರವಲ್ಲದೆ ಅಂದು ಜೆಡಿಎಸ್ಗೆ ಸಿಕ್ಕ ಗೆಲುವಿನಿಂದಾಗಿ ಎಚ್.ಡಿ. ಕುಮಾರಸ್ವಾಮಿ 2ನೇ ಬಾರಿಗೆ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಯಾದ್ರು. ರಾಜಕೀಯ ಬೆಳವಣಿಗೆಯಿಂದಾಗಿ ಮೈತ್ರಿ ಸರ್ಕಾರ ಹೆಚ್ಚಿನ ಅವಧಿ ಇರಲಿಲ್ಲ. ಆದರೆ 2023ರ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ಗೆ ಪ್ರತಿಷ್ಠೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿಗರು ಪ್ರಜಾಧ್ವನಿ ಹೆಸರಲ್ಲಿ ರಾಜ್ಯಾದ್ಯಂತ ಪ್ರಚಾರ ನಡೆಸಿದ್ರು. ಈ ಸಮಯದಲ್ಲಿ ಮಂಡ್ಯದಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ಡಿಕೆಶಿ ಅವರು ತಮಗೆ ಬೆಂಬಲ ನೀಡುವಂತೆ ನಿರ್ಣಾಯಕ ಮತದಾರರಾಗಿದ್ದ ಒಕ್ಕಲಿಗ ಸಮುದಾಯಕ್ಕೆ ಮನವಿ ಮಾಡಿದ್ರು. ಅದರಂತೆ ಕಾಂಗ್ರೆಸ್ಗೆ ಈಗಾಗಲೇ ಬೆಂಬಲವಾಗಿದ್ದ ಸಮುದಾಯದ ಜೊತೆಗೆ ಒಕ್ಕಲಿಗರು ಹೆಚ್ಚಿನ ಪ್ರಮಾಣದಲ್ಲಿ ಪಕ್ಷದ ಬೆನ್ನಿಗೆ ನಿಂತರು. ಅದರಂತೆ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆಯಾದ್ರು. ಇದು ಮಂಡ್ಯ ಮಾತ್ರವಲ್ಲದೆ ಹಳೆ ಮೈಸೂರು ಪ್ರಾಂತ್ಯದ ಒಕ್ಕಲಿಗರ ಪ್ರಾಬಲ್ಯವಿರುವ ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ವರದಾನವಾಯಿತು. ಸರ್ಕಾರ ರಚನೆ ಮಾಡೋದಕ್ಕೆ ನೆರವಾಯಿತು. ಕಾಂಗ್ರೆಸ್ನಲ್ಲಿ 26 ವರ್ಷದ ನಂತರ ಒಕ್ಕಲಿಗ ಸಮುದಾಯದ ನಾಯಕ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸ್ತಾ ಇದ್ದಾರೆ. 1999ರಲ್ಲಿ ಮದ್ದೂರಿನಿಂದ ಆಯ್ಕೆಯಾಗಿದ್ದ ಎಸ್.ಎಂ. ಕೃಷ್ಣ ಸಿಎಂ ಆಗಿದ್ರು. ಅದಾದ ನಂತರ ಸಮುದಾಯದವರಿಗೆ ಅವಕಾಶ ಒದಗಿ ಬಂದಿರಲಿಲ್ಲ. ಇನ್ನು 2018ರ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗಿದ್ರು. ಇದೀಗ 6.5 ವರ್ಷದ ಬಳಿಕ ಮತ್ತೊಬ್ಬ ಒಕ್ಕಲಿಗ ನಾಯಕನಿಗೆ ಮಹತ್ವದ ಹುದ್ದೆ ಒಲಿದಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.